ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಶ್ರೀ ವಿಶ್ವಾವಸು ನಾಮ ವರ್ಷದಲ್ಲಿ ಈ ಸ್ತ್ರೀಯರಿಗೆ ಮಹಿಳೆಯರಿಗೆ ಯಾವ ರೀತಿ ಅನುಕೂಲ ಶುಭ ಫಲಗಳಿದೆ, ಯಾವ ಗ್ರಹಗಳು ಅನುಕೂಲತೆ ಇದೆ, ಯಾವ ಪರಿಹಾರಗಳು ತಗೊಂಡ್ರೆ ಉತ್ತಮವಾಗಿ ಇವರ ಜೀವನವು ಶುಭಕರವಾಗಿರುತ್ತದೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ, ಮೇಷರಾಶಿ ಸ್ತ್ರೀಯರಿಗೆ ಈ ವರ್ಷ ಒಂದು ಅದ್ಭುತವಾಗಿಯೇ ಇದೆ ಅಂತಲೇ ಹೇಳ್ಬೋದು. ಈ ಹಣಕಾಸಿನ ವ್ಯವಹಾರಗಳಲ್ಲಾಗಿರಲಿ ಅಥವಾ ಕೌಟುಂಬಿಕ ಜೀವನದಲ್ಲಾಗಿರಲಿ ಇವರಿಗೆ ಉತ್ತಮವಾಗಿ ಅನುಕೂಲತೆ ಅನ್ನೋದು ಇರುತ್ತೆ. ಮುಖ್ಯವಾಗಿ ಈ ಅಶ್ವಿನಿ ನಕ್ಷತ್ರದ, ಭರಣಿ ನಕ್ಷತ್ರದ ಮತ್ತು ಕೃತಿಕಾ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿರುವಂತಹ ಸ್ತ್ರೀಯರು ವಿಶ್ವಾವಸುನ ಈ ಮೇಷರಾಶಿಗೆ ಸೇರುತ್ತಾರೆ. ಈ ಮೇಷರಾಶಿ ಜಾತಕರಿಗೆ ಶ್ರೀ ವಿಶ್ವಾವಸು ಅಲ್ಲಿ ಯಾವ ರೀತಿ ಇರುತ್ತೆ, ಅವರ ಗ್ರಹ ಸಂಚಾರವು ಯಾವ ರೀತಿ ಇರುತ್ತೆ ಅನ್ನೋದು ನೋಡೋದಾದರೆ, ಶನಿ ಭಗವಾನ ದ್ವಿತೀಯ ಸ್ಥಾನದಲ್ಲಿ ಇರುತ್ತಾ ಈ ಶನಿ ಭಗವಾನ ವ್ಯಯಸ್ಥಾನದಲ್ಲಿ ಸಾಡೆ ಸಾತಿನ ಆತಂಕವನ್ನು ಆರಂಭ ಮಾಡ್ತಾ ಇದ್ದಾರೆ. ಮೇಷರಾಶಿಯವರಿಗೆ ಸಾಡೆ ಸಾತ್ಯ ಬರ್ತಾ ಇದೆ. ಶನಿ ಯಾವ ರೀತಿ ಕಾಟ ಕೊಡ್ತಾನೆ, ಯಾವ ರೀತಿ ದುಷ್ಪರಿಣಾಮಗಳು ಇರುತ್ತಾ ಅಂತ ಭಯ ಬೀಳ್ತೀರಾ. ಆದರೆ ಶನಿ ಕರ್ಮಕಾರಕನಾಗಿರುವಂತಹ ಮುಖ್ಯವಾಗಿ ಸ್ತ್ರೀಯರು, ಮಹಿಳೆಯರು ಈ ಕರ್ಮಗಳಲ್ಲಿ ಕೆಲಸ ಮಾಡುವುದರಲ್ಲಿ ಮತ್ತು ತಮ್ಮ ವಿಧಿಗಳನ್ನು ನಿಭಾಯಿಸುವುದರಲ್ಲಿ ಉತ್ತಮವಾಗಿರುವುದರಿಂದ ಇವರಿಗೆ ಸಾಡೆ ಸಾತಿನ ಪ್ರಭಾವ ಅಷ್ಟರ ಮಟ್ಟಿಗೆ ಇರೋಲ್ಲ. ಭಯ ಬೀಳುವಂತಹ ಅವಶ್ಯಕತೆ ಬೇಡ. ಮುಖ್ಯವಾಗಿ ಗುರು ಮೇ 14ರಿಂದ ತೃತೀಯ ಭಾವದಲ್ಲಿದ್ದು ಒಳ್ಳೆಯ ಯೋಗಕಾರಕನಾಗಿರುತ್ತಾರೆ. ಮೇ 18ರಿಂದ ರಾಹು 11ನೇ ಸ್ಥಾನದಲ್ಲಿ ಏಕಾದಶ ಭಾವದಲ್ಲಿ ಉತ್ತಮವಾಗಿ ಯೋಗಕಾರಕನಾಗಿ, ಕೇತು ಪಂಚಮದಲ್ಲಿ ಇರುತ್ತಾ ಸ್ತ್ರೀಯರಿಗೆ ಯಾವ ರೀತಿ ಶುಭ ವಿಷಯಗಳನ್ನು ನಡೆಸಿಕೊಡ್ತಾ ಇದ್ದಾರೆ ಅಂತ ನೋಡುವುದಾದರೆ, ಮುಖ್ಯವಾಗಿ ಈ ವರ್ಷ ತುಂಬ ಅನುಕೂಲವಾಗಿ ಇರುತ್ತೆ ಸ್ತ್ರೀಯರಿಗೆ. ಮುಖ್ಯವಾಗಿ ಈ ಹಿಂದಿನ ದಿನಗಳಲ್ಲಿ ಇವರು ವಹಿಸ್ಕೊಳ್ತಾ ಇರುವಂತಹ ಈ ಜವಾಬ್ದಾರಿಗಳಿಂದ ಮತ್ತು ಇವರು ಹೊತ್ತಿರ್ತಾ ಇರುವಂತಹ ತುಂಬ ಸಂತಾನ ಪರವಾಗಿ, ಕುಟುಂಬಕ್ಕೆ ಪರವಾಗಿ, ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಒತ್ತಡವನ್ನು ಇವರನ್ನು ಈ ಗಡಿಯಾರದ ಮುಳ್ಳಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸ್ತ್ರೀಯರಂದರೆ ಎಲ್ಲರೂ ಅಂದ್ಕೊಂಡಿರ್ತಾರೆ ಮನೆಯಲ್ಲಿರ್ತಾರೆ ಏನು ಮಾಡ್ತಾರೆ ಅಂತ. ಬಟ್ ಅವರ ಬಗ್ಗೆ ಈ ಗಡಿಯಾರದ ಮುಳ್ಳಿನ ಜೊತೆಗೆ ಯಾರಾದರೂ ಕೆಲಸ ಮಾಡ್ತಾರೆ, ಯಾಂತ್ರಿಕವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದರೆ ಅದು ನಮ್ಮ ಸ್ತ್ರೀಯರು, ಮಹಿಳಾ ಮನೆಯರು ಅಂತಲೇ ಹೇಳ್ಬೋದು. ಅವರಿಗಿರುವಂತಹ ಒಂದು ಸಹನೆ, ತಾಳ್ಮೆ ಮತ್ತು ಇವರಿಗಿರುವಂತಹ ಒಂದು ಈ ಮಾತೃತ್ವ, ಮಾನವೀಯತೆ ಯಾರಿಗೂ ಇರುವುದಿಲ್ಲ. ಆ ಕಾರಣದಿಂದ ಇಂದಿನ ದಿನಗಳಲ್ಲಿ ಇರುವಂತಹ ಕೆಲವು ಜವಾಬ್ದಾರಿಗಳಿಂದ, ಒತ್ತಡಗಳಿಂದ ಸ್ವಲ್ಪ ಮಟ್ಟಿಗೆ ವಿಶ್ರಾಂತಿ ಪಡೆಯೋದಕ್ಕೆ, ಉಪಶಮನ ಸಿಗುವುದಕ್ಕೆ ವಿಶ್ವಾವಸು ನಾಮ ವರ್ಷದಲ್ಲಿ ಅನುಕೂಲವಾಗಿರುತ್ತೆ ಸ್ತ್ರೀಯರಿಗೆ. ಮುಖ್ಯವಾಗಿ ಕುಟುಂಬಕ್ಕೋಸ್ಕರ ಅಧಿಕ ಮೊತ್ತದಲ್ಲಿ ಖರ್ಚು ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಕುಟುಂಬದ ಅವಶ್ಯಕತೆಗಳಿಗೋಸ್ಕರ, ಕುಟುಂಬದಲ್ಲಿ ನಡೆಯುವಂತಹ ಕಾರ್ಯಗಳಿಗೋಸ್ಕರ ಇವರು ತುಂಬ ಅಧಿಕ ಮೊತ್ತದಲ್ಲಿ ಖರ್ಚು ಮಾಡುವಂತಹ ಸಾಧ್ಯತೆ ಇರುತ್ತೆ. ಈ ಒಂದು ಒಳ್ಳೆಯ ವಿಷಯ ಏನೆಂದರೆ, ಅವಶ್ಯಕತೆ ಇರುವಂತಹ ಸಂದರ್ಭಗಳಲ್ಲಿ ಯಾವುದೋ ಒಂದು ಮೂಲೆಯಿಂದ, ಯಾವುದೋ ಬೇರೆ ಬೇರೆ ಮಾರ್ಗಗಳಿಂದ ಹಣಕಾಸಿನ ಅವಶ್ಯಕತೆ ಬಗೆಹರಿಯುತ್ತೆ. ಹಣ ಇವರಿಗೆ ಕೈಗೆ ಬಂದು ಸೇರುತ್ತೆ. ಇದರ ಬಗ್ಗೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ಸಂತಾನದಲ್ಲಿ ಒಳ್ಳೆಯ ವೃದ್ಧಿಯನ್ನು ಕಾಣ್ತಾರೆ. ಸಂತಾನಕ್ಕೆ ಒಳ್ಳೆಯ ವಿದ್ಯಾಪ್ರಾಪ್ತಿ, ಉನ್ನತ ವಿದ್ಯೆಗಳಿಗೋಸ್ಕರ ಪ್ರಯತ್ನ ಮಾಡುವಂತಹ ಪ್ರಯತ್ನಗಳಲ್ಲಿ ಒಳ್ಳೆಯ ವಿದ್ಯಾಸಂಸ್ಥೆಗಳಲ್ಲಿ ಸೀಟು ದೊರೆಯುವುದು ಮತ್ತು ಉದ್ಯೋಗದ ದೊರೆಯುವುದು, ಈ ಸಂತಾನದ ಮುಖಾಂತರ ಅವರ ಜೀವನದಲ್ಲಿ ಸ್ಥಿರತ್ವವನ್ನು ಕಂಡು ತುಂಬ ಹೆಮ್ಮೆ ಪಡ್ತಾರೆ. 4 ಜನರಲ್ಲಿ ಇವರ ಹೆಸರು, ನೋಡಪ್ಪ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನು ಒಂದು ಕ್ರಮಶಿಕ್ಷಣೆಯಿಂದ ಬೆಳೆಸಿದ್ರು, ಈ ದಿನ ಅವರು ಎಷ್ಟು ಅದೃಷ್ಟವಂತರು, ಪುಣ್ಯವಂತರು ಅಂತ ನಿಮ್ಮ ಬಗ್ಗೆ 4 ಜನರು ಒಳ್ಳೆಯದಾಗಿ ಮಾತನಾಡುವಂತಹ ಸಂದರ್ಭಗಳು ಈ ವರ್ಷದಲ್ಲಿ ಸ್ತ್ರೀಯರಿಗೆ, ಮೇಷರಾಶಿಯವರಿಗೆ ಗೋಚಾರವಾಗ್ತಾ ಇದೆ. ಮುಖ್ಯವಾಗಿ ಈ ವರ್ಷ ನಿಮ್ಮ ಪತ್ನಿಯ ಆರೋಗ್ಯ ಕಡೆ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗಿರುತ್ತೆ. ಅವರಿಗೆ ಇಂದಿನ ದಿನಗಳಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆ ಕಾಡುತ್ತಾ ಇದ್ದರೆ ಅಥವಾ ಹೊಸದಾಗಿ ಏನಾದರೂ ಆರೋಗ್ಯದಲ್ಲಿ ತೊಂದರೆಗಳು ಬಂದರೆ ಬಹಳ ಜಾಗರೂಕರಾಗಬೇಕು. ಇಮಿಡಿಯೇಟಾಗಿ ಅದಕ್ಕೆ ಬೇಕಾಗಿರುವಂತಹ ಟ್ರೀಟ್ಮೆಂಟ್ಗೆ ಅನುಕೂಲ ಮಾಡಿಕೊಡಿ ಮತ್ತು ಅವರ ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿ ಅಂತ ಹೇಳ್ತಾ ಇದೆ. ಮುಖ್ಯವಾಗಿ
ಈ ಸ್ತ್ರೀಯರಿಗೆ ಈ ಸಂತಾನದ ಅಭಿವೃದ್ಧಿ ವಿಷಯಗಳಲ್ಲಿ, ಸಂತಾನದ ವಿದ್ಯಾಭ್ಯಾಸದ ವಿಷಯಗಳಲ್ಲಾಗಿರಲಿ ಅಥವಾ ಓದಿನ ವಿಷಯದಲ್ಲಾಗಿರಲಿ, ಅವರ ಉದ್ಯೋಗದ ವಿಷಯದಲ್ಲಾಗಿರಲಿ ತುಂಬ ಇವರಿಗೆ ಚಿಂತೆ ಕಾಡ್ತಾ ಇರುತ್ತೆ. ಯಾವ ರೀತಿ ಬರುತ್ತೋ, ಯಾವ ರೀತಿ ಮಾರ್ಕ್ಸ್ ಬರುತ್ತೋ, ಯಾವ ಉದ್ಯೋಗ ಬರುತ್ತೋ ಮತ್ತು ಯಾವ ಸ್ಕೂಲಲ್ಲಿ, ಯಾವ ಕಾಲೇಜಿನಲ್ಲಿ ಸೀಟ್ ಇರುತ್ತೋ ಅಂತ ಅದರ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇರ್ತಾರೆ. ಅದರ ಬಗ್ಗೆ ತುಂಬ ಶ್ರದ್ಧೆಯನ್ನು ವಹಿಸುವುದರಿಂದ ಇವರಿಗೆ ಉತ್ತಮವಾದಂತಹ ವಿಷಯಗಳು ಅನುಕೂಲವಾಗಿ ಇವರ ಸಂತಾನದ ಮುಖಾಂತರ ಇವರ ಮನಸ್ಸಲ್ಲಿರುವಂತಹ ಆಶೆಗಳು ಈಡೇರುವಂತಹ ಸಮಯ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ಇರುತ್ತೆ. ಮುಖ್ಯವಾಗಿ ಕೆಲವೊಂದು ಸ್ತ್ರೀಯರು ತಮ್ಮ ಮಕ್ಕಳನ್ನು ಈ ಡಿಸಿಪ್ಲೈನಲ್ಲಿ ಯಾವ ರೀತಿ ಇಡಬೇಕು, ತುಂಬ ಹಠ ಮಾಡ್ತಾ ಇದ್ದಾರೆ ಅಥವಾ ತುಂಬ ಈ ಇಂಡಿಸಿಪ್ಲೈನ್ ಆಗಿ ಮಾತಾಡ್ತಾ ಇದ್ದಾರೆ, ಇರ್ರೆಸ್ಪಾನ್ಸಿಬಿಲಿಟಿ ಆಗಿದ್ದಾರೆ, ಇವರನ್ನು ಯಾವ ರೀತಿ ದಾರಿಯಲ್ಲಿ ತರೋಬೇಕು ಅಂತ ತುಂಬ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಅಂತಹ ವಿಷಯಗಳಿಗೋಸ್ಕರ ಕೆಲವು ಸಲಹೆಗಳನ್ನು ಪಡಿತಾ ಇರ್ತಾರೆ. ಕೆಲವರು ಅವರ ಜಾತಕವನ್ನು ನೋಡಿಸ್ತಾ ಇರ್ತಾರೆ, ಯಾವ ರೀತಿ ಇದೆ, ಏನಕ್ಕೆ ಈ ರೀತಿ ಆಗ್ತಾ ಇದೆ ಅಂತ. ಮೇಷರಾಶಿ ಸ್ತ್ರೀಯರು ಸಂತಾನದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸುತ್ತಾರೆ ಈ ವರ್ಷದಲ್ಲಿ. ರಾಶಿಯಲ್ಲಿ ಹುಟ್ಟಿರುವಂತಹ ವಿದ್ಯಾರ್ಥಿನಿಯರಿಗೆ ಯಾವ ರೀತಿ ಇರುತ್ತೆ ಅಂದರೆ ಉತ್ತಮ ಕಾಲ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ನೀವು ಮಾಡ್ತಾ ಇರುವಂತಹ ಒಂದು ಏನು ಹಾರ್ಡ್ ವರ್ಕ್ ಇದೆಯೋ, ಎಫರ್ಟ್ ಇದೆಯೋ ಅದಕ್ಕೆ ಉತ್ತಮವಾದಂತಹ ಅಂಕಗಳೊಂದಿಗೆ ಮೆರಿಟಲ್ಲಿ ಉತ್ತೀರ್ಣರಾಗುವಂತಹ ಸಾಧ್ಯತೆಯು ಈ ವರ್ಷದಲ್ಲಿ ನಿಮಗೆ ಗೋಚಾರವಾಗ್ತಾ ಇದೆ. ಯಾವುದಾದ್ರೂ ಉನ್ನತ ವಿದ್ಯಾಲಯಗಳಲ್ಲಿ ಸೀಟ್ಗೋಸ್ಕರ, ವಿದೇಶಗಳಲ್ಲಿ ವಿದ್ಯಾವಕಾಶಗಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಮೇಷರಾಶಿಯವರಿಗೆ ಅದ್ಭುತವಾದಂತಹ ಅವಕಾಶಗಳು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ. ಮುಖ್ಯವಾಗಿ ಈ ನಿರುದ್ಯೋಗಿಯರು ಯಾರಾದರೂ ಏನಾದರೂ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಈ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಅವರಿಗೆಲ್ಲರಿಗೂ ಉತ್ತಮವಾದಂತಹ ಅಂಕಗಳೊಂದಿಗೆ ರ್ಯಾಂಕನ್ನು ಪಡೆದು ಅವರು AS, IPS, ಸಿವಿಲ್ಸ್, FDA, SDA ಈ ರೀತಿ ಮುಖ್ಯವಾದಂತಹ ಈ ಪ್ರಭುತ್ವ ಸರ್ಕಾರಿ ಉದ್ಯೋಗಗಳ ಮುಖಾಂತರ ನೀವು ಉತ್ತಮ ಉದ್ಯೋಗಗಳನ್ನು ಕೈ ಹಿಡಿಯೋದಕ್ಕೆ ಅವಕಾಶ ಬರುತ್ತೆ. ಇನ್ನು ವಿದೇಶಗಳಲ್ಲಿ ಸೆಟ್ಲಾಗಬೇಕು, ಅಲ್ಲಿ ಉದ್ಯೋಗದ ಮುಖಾಂತರ ಆಗಿರಲಿ ಅಥವಾ ಈ ವಿವಾಹದ ಮುಖಾಂತರ ಈ ವಿದೇಶಗಳಲ್ಲಿ ಸೆಟ್ಲಾಗೋದಕ್ಕೆ, ಸ್ಥಿರತ್ವವನ್ನು ಹೊಂದುವುದಕ್ಕೆ ಮೇಷರಾಶಿ ಸ್ತ್ರೀಯರಿಗೆ ಈ ವರ್ಷವು ಅನುಕೂಲವಾಗಿರುತ್ತೆ. ಇನ್ನು IT ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಾಫ್ಟ್ವೇರ್ ರಿಲೇಟೆಡ್ ಯಾರಾದರೂ ವರ್ಕ್ ಮಾಡ್ತಾ ಇರ್ತಾರೋ ಅಂತಹ ಯುವತಿಯರಿಗೆ ಮುಖ್ಯವಾಗಿ ಬಹಳ ಮೊತ್ತದಲ್ಲಿ ಉತ್ತಮವಾದಂತಹ ಪ್ಯಾಕೇಜ್ ಜೊತೆಗೆ ಉತ್ತಮ ಸಂಸ್ಥೆಗಳಲ್ಲಿ ಉದ್ಯೋಗವಂತ ಸಿಗುವಂತಹ ಸಾಧ್ಯತೆಯು ಈ ವರ್ಷ ಇರುತ್ತೆ. ನಿಮಗಿರುವಂತಹ ಪ್ರತಿಭೆಗೆ, ನಿಮ್ಮಲ್ಲಿರುವಂತಹ ಸಾಮರ್ಥ್ಯಕ್ಕೆ, ಡೆಡಿಕೇಷನ್ಗೆ ಒಂದು ಗುರುತಿವಿಕೆ ಸಿಗುತ್ತೆ, ಒಂದು ಐಡೆಂಟಿಟಿ ಸಿಗುತ್ತೆ. ಅವಾರ್ಡ್ಗಳು, ರಿವಾರ್ಡ್ಗಳು, ರಿಕಗ್ನೈಜೇಷನ್ಸ್ ಅನ್ನುವುದು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ. ಮುಖ್ಯವಾಗಿ ಯಾವುದೇ ಸಂದರ್ಭಗಳಲ್ಲಿ ನಿಮ್ಮ ಮನೆಯಲ್ಲಿ ಈ ಸ್ಥಿರಾಸ್ತಿಯನ್ನು ಮಾರೋಣ ಅಥವಾ ಸ್ಥಿರಾಸ್ತಿಯನ್ನು ಮಾರಿಬಿಟ್ಟು ಏನಾದರೂ ವ್ಯಾಪಾರ ಮಾಡೋಣ, ಏನೇ ಈ ರೀತಿ ಚರ್ಚೆಗಳು ನಡೆದರೂ ನೀವು ಅದಕ್ಕೆ ಸುಮುಖತೆ ತೋರಿಸೋಲ್ಲ. ಯಾಕೆ? ಆಸ್ತಿಗಳನ್ನು ಮಾರಿಕೊಂಡ್ರೆ ನಾಳೆ ಜೀವನದಲ್ಲಿ ಯಾವ ರೀತಿ ಇರುತ್ತೆ, ಈಗ ಆಸ್ತಿ ಇರುವಂತಹ ಸಂದರ್ಭಗಳಲ್ಲಿ ನಾಳೆ ಇನ್ನೂ ಜಾಸ್ತಿ ಬೆಲೆ ಬರಬಹುದು ಅಂತ ನೀವು ಸ್ವಲ್ಪ ವಾದ ವಿವಾದಕ್ಕೆ ಈ ಅಡ್ಡಿ ಆಗ್ತೀರಾ. ಬೇಡ, ಆಸ್ತಿ ಮಾರುವುದು ಬೇಡ ಅಂತ ನೀವು ಅವರಿಗೆ ಈ ಸಂಜಾಯಿಷಿ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ನೀವು ಮುಂದಾಗ್ತೀರಾ. ಮುಖ್ಯವಾಗಿ ನೀವು ಕೂಡಿಟ್ಟಿರುವಂತಹ ಆಸ್ತಿಗಳ ಬೆಲೆ, ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಇದನ್ನು ಮಾರೋಣ ಅಥವಾ ಇದನ್ನು ಹಿಂಗೆ ಇಟ್ಕೊಳ್ಳೋಣ ಅಂತ ನೀವು ವಿಧವಾಗಿ ಯೋಚನೆಯನ್ನು ಮಾಡ್ತೀರಾ. ನಿಮ್ಮ ಕುಟುಂಬ ಸದಸ್ಯರ ಅವಸರಗಳನ್ನು ತೀರಿಸ್ತೀರಾ. ಈ ಸದಸ್ಯರ ಕುಟುಂಬಕ್ಕೆ ಬೇಕಾಗಿರುವಂತಹ ವಿಷಯಗಳ ಬಗ್ಗೆ ಜಾಸ್ತಿ ಕಾಳಜಿಯನ್ನು ತೋರಿಸ್ತೀರಾ. ಮುಖ್ಯವಾಗಿ ನೀವು ವ್ಯವಹಾರಗಳನ್ನು ಕೈ ಹಿಡಿದರೆ, ಮುಖ್ಯವಾಗಿ ವಿದ್ಯಾಸಂಸ್ಥೆಗಳನ್ನು ರನ್ ಮಾಡ್ತಾ ಇರ್ತಾರೆ, ವ್ಯಾಪಾರಗಳನ್ನು ರನ್ ಮಾಡ್ತಾ ಇರ್ತಾರೆ, ಅಂತಹ ಮಹಿಳೆಯರಿಗೆ ಉತ್ತಮವಾದಂತಹ ಆದಾಯವನ್ನು ಪಡೆಯುವಂತಹ ಕಾಲ ಶ್ರೀ ವಿಶ್ವವಾಸುನಾಮ ವರ್ಷದಲ್ಲಿ ಬರುತ್ತೆ. ಮುಖ್ಯವಾಗಿ ದೊಡ್ಡವ್ರ ಮಾತು ಅವತ್ತು ಕೇಳಿದ್ದಿದ್ರೆ ನಾನು ಈ ರೀತಿ ಸಂಕಷ್ಟಕ್ಕೆ ಸಿಲ್ಕೊಳ್ತಾ ಇರಲಿಲ್ಲ, ಈ ರೀತಿ ಕಷ್ಟಗಳು ಬರ್ತಾ ಇರಲಿಲ್ಲ, ಅಯ್ಯೋ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅನ್ನುವಂತಹ ಯೋಚನೆ ಮಾಡುವಂತಹ ಸಂದರ್ಭಗಳು ನಿಮ್ಮ ಜೀವನದಲ್ಲಿ ಬಹಳ ಬಾರಿ ಬರುತ್ತೆ. ಅದರ ಬಗ್ಗೆ ನೀವು ಚಿಂತೆ ಮಾಡ್ತಾ ಇರ್ತೀರಾ. ಮುಖ್ಯವಾಗಿ ಈ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡಿರೋರು, ಈ ಕುಲಾಂತರ ಮದುವೆಗಳು ಮಾಡಿಕೊಂಡಿರೋರು ಈ ರೀತಿ ಯೋಚನೆಯನ್ನು ಮಾಡ್ತಾ ಇವರು ತುಂಬ ಪಶ್ಚಾತ್ತಾಪಕ್ಕೆ ಒಳಗಾಗುವಂತಹ ಸಂದರ್ಭಗಳು ಈ ವರ್ಷದಲ್ಲಿ ಕಾಣಬಹುದು. ಮುಖ್ಯವಾಗಿ ಸಂತಾನದ ವಿಷಯದಲ್ಲಿ, ಸಂತಾನವನ್ನು ಅವರ ವಿದ್ಯಾಭ್ಯಾಸ ವಿಷಯದಲ್ಲಾಗಿರಲಿ ಅಥವಾ ಅವರ ಈ
ಹವ್ಯಾಸಗಳ ವಿಷಯದಲ್ಲಾಗಿರಲಿ, ಅವ್ರು ಮಾಡುವಂತಹ ಕೆಲವು ಚೇಷ್ಟೆಗಳಿಂದ ನಿಮ್ಮ ಸಂಗಾತಿಯೊಂದಿಗೆ, ನಿಮ್ಮ ಪತ್ನಿಯೊಂದಿಗೆ ಕೆಲವಷ್ಟು ವಾದ ವಿವಾದಗಳು, ಮನಸ್ಪರ್ಧೆಗಳು ಬರುವಂತಹ ಸಾಧ್ಯತೆಯು ಕಾಣಿಸ್ತಾ ಇದೆ. ಈ ವಿಷಯದಲ್ಲಿ ಜಾಗರೂಕರಾಗಬೇಕು. ಇನ್ನು ನಿಮ್ಮ ಹೆಸರ ಮೇಲೆ ಏನಾದರೂ ವ್ಯವಹಾರಗಳು ಮಾಡುವುದರಲ್ಲಿ ಉತ್ತಮವಾಗಿ ಅದೃಷ್ಟವನ್ನು ತಂದುಕೊಡುತ್ತೆ. ಮುಖ್ಯವಾಗಿ ನೀವು ಮಾಡ್ತಾ ಇರುವಂತಹ ವ್ಯವಹಾರಗಳು ಬ್ಯೂಟಿ ಪಾರ್ಲರ್ ಆಗಿರಲಿ, ಸ್ಪಾಗಳಾಗಿರಲಿ, ಅಲಂಕಾರಿಕ ವಸ್ತುಗಳನ್ನು ಮಾರುವಂತಹ ಫ್ಯಾನ್ಸಿ ಸ್ಟೋರ್ಸ್ ಆಗಿರಲಿ, ಬೊಟಿಕ್ಸ್ ಆಗಿರಲಿ, ಫ್ಯಾಷನ್ ಡಿಸೈನಿಂಗ್ ಆಗಿರಲಿ, ಯಾವುದೇ ವ್ಯವಹಾರದಲ್ಲಿ ನೀವು ಕೈ ಹಿಡಿದರೂ ಅದರಲ್ಲಿ ಅದ್ಭುತವಾಗಿ ನಿಮಗೆ ಆಗಿ ಬರುತ್ತೆ. ಮುಖ್ಯವಾಗಿ ನಿಮಗೆ ಪಿತ್ರಾರ್ಜಿತ ಆಸ್ತಿಗಳು, ವಾರಸತ್ವವಾಗಿ ಬರುವಂತಹ ಆಸ್ತಿಗಳು ನಿಮಗೆ ಬರುತ್ತೆ. ಈ ವಿಷಯದಲ್ಲಿ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಯಾವ ರೀತಿ ಅದನ್ನು ಯುಟಿಲೈಸ್ ಮಾಡೋಣ, ಯಾವ ರೀತಿ ಈ ಬಂದಿರುವಂತಹ ಆಸ್ತಿಗಳನ್ನು ಹಂಚಿಕೊಳ್ಳೋಣ ಅನ್ನುವಂತಹ ವಿಷಯಗಳಲ್ಲಿ ಕೆಲವಷ್ಟು ಮಟ್ಟಿಗೆ ವಾಗ್ವಿವಾದಗಳು ನಡೆಯುವಂತಹ ಸಾಧ್ಯತೆಯು ಈ ವರ್ಷದಲ್ಲಿ ಕಾಣಬಹುದು. ಈ ವಾದ ವಿವಾದಗಳು ನಡೆಯುವಂತಹ ಸಂದರ್ಭಗಳಲ್ಲಿ ನಿಮ್ಮ ಮಕ್ಕಳ ಮುಂದೆ ಈ ರೀತಿ ಜಗಳ ಆಡುವುದು, ನಿಮ್ಮ ಮಕ್ಕಳ ಮುಂದೆ ದೋಷಪೂರಿತ ಮಾತುಗಳನ್ನು ಆಡುವುದು ಅಥವಾ ಅತಿರೇಕಕ್ಕೆ ಹೋಗುವುದು ಬೇಡ ಅಂತ ಹೇಳಬಹುದು. ಯಾಕಂದರೆ ಅವರ ಮಾನಸಿಕ ಆರೋಗ್ಯದ ಮೇಲೆ ನೀವು ಮಾಡುವಂತಹ ವಿವಾದಗಳಾಗಿರಲಿ, ಜಗಳಗಳಾಗಿರಲಿ ಬೀಳುವಂತಹ ಸಾಧ್ಯತೆ ಇರುತ್ತೆ. ಸಾಧ್ಯವಾದಷ್ಟು ನಿಮ್ಮ ಮಕ್ಕಳು ಈ ವಾದೋಪವಾದಗಳು ನಡೆಯುವಂತಹ ಸಂದರ್ಭಗಳಲ್ಲಿ ಮಕ್ಕಳು ಇರದಂತೆ, ಮಕ್ಕಳು ದೂರದಲ್ಲಿರುವಂತಹ ಸಂದರ್ಭಗಳಲ್ಲಿ ಮಾಡಿಕೊಳ್ಳಬೇಕು. ಈ ಮುಖ್ಯವಾಗಿ ಮೇಷರಾಶಿಯವರು ಕಷ್ಟವಾದ್ರೂ, ಅದು ನಿಷ್ಠೂರವಾದ್ರೂ, 4 ಜನ ಏನಾದರೂ ಅಂದ್ರೂ ಕೋಪಕ್ಕೆ, ಆವೇಶಕ್ಕೆ ಚಾನ್ಸ್ ಮಾಡಿಕೊಡಬೇಡಿ. ಯಾವುದೇ ಹಂತಕ್ಕೆ ಹೋಗಬೇಡಿ. ಮಾತಿನ ಬಗ್ಗೆ ಗಮನವಿರಲಿ, ತಾಳ್ಮೆ ಇರಲಿ. ತಾಳ್ಮೆಯೇ ಸ್ತ್ರೀಯರ ಮುಖ್ಯವಾದ ಆಯುಧ, ಆಭರಣ ಆಗಿರುತ್ತೆ. ಆದ್ದರಿಂದ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ಈ ವರ್ಷದಲ್ಲಿ ನಿಮಗಿರುವಂತಹ ಒಂದು ಜವಾಬ್ದಾರಿತನಕ್ಕೆ, ನಿಮ್ಮಲ್ಲಿರುವಂತಹ ಒಂದು ನಿಯತ್ತಿಗೆ ಒಂದು ವಿಶೇಷವಾದಂತಹ ಗುರುತುವಿಕೆ ಸಿಗುತ್ತೆ. ನೀವು ಜವಾಬ್ದಾರಿಯನ್ನು ನಿಭಾಯಿಸುವಂತಹ ವಿಧಾನ, ನೀವು ಜವಾಬ್ದಾರಿಗಳನ್ನು ಪರಿಪೂರ್ಣಗೊಳಿಸುವಂತಹ, ಸಮಸ್ಯೆಗಳಿಗೆ ಪರಿಷ್ಕಾರಗಳನ್ನು ಹುಡುಕುವಂತಹ ಒಂದು ವಿಧಾನ ಬಹಳಷ್ಟು ಪ್ರಶಂಸೆಗೆ ಕಾರಣವಾಗುತ್ತೆ. ಮುಖ್ಯವಾಗಿ ಈ ವರ್ಷ ಆಸ್ತಿಗೆ ಸಂಬಂಧಪಟ್ಟಿರುವಂತಹ, ಮುಖ್ಯ ವ್ಯವಹಾರಗಳಿಗೆ ಸಂಬಂಧಪಟ್ಟಿರುವಂತಹ ಡಾಕ್ಯುಮೆಂಟ್ ವಿಷಯಗಳಲ್ಲಿ ನೀವು ಜಾಗರೂಕರಾಗಿರಬೇಕಾಗಿರುತ್ತೆ. ಅದು ನಿಮ್ಮ ಸಹೋದರರಾಗಿರಲಿ, ನಿಮ್ಮ ಕುಟುಂಬಸ್ಥರಾಗಿರಲಿ, ಯಾವುದೇ ಡಾಕ್ಯುಮೆಂಟ್ ಮೇಲೆ ಸಿಗ್ನೇಚರ್ ಮಾಡಿ ಅಂತ ಹೇಳುವಂತಹ ಸಂದರ್ಭಗಳಲ್ಲಿ ಅದು ಏನಕ್ಕೆ, ಯಾವ ವಿಷಯಕ್ಕೆ ಅಂತ ಪೂರ್ತಿಯಾಗಿ ತಿಳ್ಕೊಂಡು ಮುಂದುವರಿಯೋದು ಉತ್ತಮವಾಗಿರುತ್ತೆ. ಮುಖ್ಯವಾಗಿ ಈ ಮನುಷ್ಯರ ಯಾವ ರೀತಿ ವರ್ತನೆ ಮಾಡ್ತಾರೆ, ಈ ಹಣಕಾಸು ಚೆನ್ನಾಗಿರೋವಾಗ ಯಾವ ರೀತಿ ಇರ್ತಾರೆ, ಇಲ್ದಿರೋ ಸಮಸ್ಯೆಗಳಿದ್ದಾಗ ಜನಗಳು ಯಾವ ರೀತಿ ವರ್ತನೆ ಮಾಡ್ತಾರೆ, ಯಾವ ರೀತಿ ವಂಚನೆ ಮಾಡ್ತಾರೆ, ಯಾವ ರೀತಿ ನಂಬಿಕೆ ದ್ರೋಹವನ್ನು ಮಾಡ್ತಾರೆ ಅಂತ ಮನುಷ್ಯರ ಈ ಆತ್ಮೀಯರಾಗಿರಲಿ, ಸ್ನೇಹಿತರಾಗಿರಲಿ, ಅವರ ನಿಜ ಸ್ವರೂಪವು ನಿಮಗೆ ಗೊತ್ತಾಗುವ ಕಾರಣದಿಂದ ನೀವು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀವಿ ಇಂಥವರ ಸಹವಾಸ ಮಾಡಿ ಅಂತ ನಿಮ್ಮನ್ನು ನೀವು ಸರಿ ಮಾಡಿಕೊಳ್ಳುವಂತಹ ಸಂದರ್ಭಗಳು ಈ ವರ್ಷದಲ್ಲಿ ಗೋಚಾರವಾಗುತ್ತದೆ. ಮುಖ್ಯವಾಗಿ ಉದ್ಯೋಗ ಮಾಡ್ತಾ ಇರುವಂತಹ ಸ್ತ್ರೀಯರಿಗೆ ಉನ್ನತ ಜವಾಬ್ದಾರಿಯುತ ಉನ್ನತ ಹುದ್ದೆಗಳು ಮತ್ತು ಪ್ರಮೋಷನ್ಗಳು, ಅದರ ಜೊತೆಗೆ ವರ್ಗಾವಣೆಗಳು ಆಗುವಂತಹ ಸಾಧ್ಯತೆಯು ಈ ವರ್ಷದಲ್ಲಿ ಕಾಣಬಹುದು. ಮುಖ್ಯವಾಗಿ ನೀವು ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ನೀವು ಉತ್ತಮವಾಗಿ ನಿಮ್ಮ ಪ್ರತಿಭೆಗೆ ಸಾಮರ್ಥ್ಯದಿಂದ ಕೆಲಸ ಮಾಡ್ತಾ ಇರ್ತೀರಾ. ಆದರೆ ಮಹಿಳೆಯೇ ಶತ್ರು, ಸ್ತ್ರೀಯನೇ ಶತ್ರು ಅನ್ನುವ ರೀತಿಯಲ್ಲಿ ನಿಮ್ಮ ಈ ಬೆಳವಣಿಗೆಯನ್ನು ನೋಡಿ ಕೆಲವೊಂದು ಸ್ತ್ರೀಯರು ನಿಮ್ಮ ಮೇಲೆ ಇಲ್ಲದೇ ಇರುವಂತಹ ಆರೋಪಣೆಗಳು ಮಾಡುವಂತಹ ಸಾಧ್ಯತೆಯೂ ಇರುತ್ತದೆ. ನಿಮ್ಮ ಹತ್ರ ತುಂಬ ಚೆನ್ನಾಗಿರ್ತಾರೆ, ಆದರೆ ನಿಮ್ಮ ಹಿಂದೆ ಚೂರು ಆಗ್ತಿರ್ತಾರೆ. ಅಂತಹವರ ಬಗ್ಗೆ ಸ್ವಲ್ಪ ಗಮನವಿರಲಿ ಈ ಉದ್ಯೋಗ ಮಾಡುವಂತಹ ಪ್ರದೇಶಗಳಲ್ಲಿ. ಮುಖ್ಯವಾಗಿ ಈ ಎಂಬ್ರಾಯ್ಡರಿ, ಡಿಸೈನಿಂಗ್ ಮತ್ತು ಈ ಟೈಲರಿಂಗ್ ಮಾಡುವಂತಹ ಸ್ತ್ರೀಯರಿಗೆ ಉತ್ತಮವಾದಂತಹ ಲಾಭಗಳು ಬರುವಂತಹ ಸಾಧ್ಯತೆ, ವ್ಯಾಪಾರವನ್ನು ವಿಸ್ತರಣೆ ಮಾಡುವಂತಹ ಸಾಧ್ಯತೆಯೂ ಇದೆ. ಏನಾದರೂ ವಿದೇಶಿ ಪ್ರಯತ್ನಗಳು ಮಾಡ್ತಾ ಇದ್ದರೆ, ವಿದೇಶದಲ್ಲಿ ಉದ್ಯೋಗ, ವಿದೇಶದಲ್ಲಿ ವಿದ್ಯಾ, ಈ ರೀತಿ ಅವಕಾಶಗಳು ನಿಮಗೆ ಹುಡುಕಿ ಬರುತ್ತದೆ. ಮುಖ್ಯವಾಗಿ ಪೂಜಾ ಸಾಮಗ್ರಿಯನ್ನು ಮಾರುವಂತಹ ಈ ಸ್ಟೋರ್ಸಲ್ಲಿ ವ್ಯಾಪಾರವನ್ನಾಗಿ ಮಾಡಿಕೊಂಡವರಿಗೆ ಉತ್ತಮವಾದಂತಹ ಲಾಭವು ಉಂಟಾಗುತ್ತದೆ. ಮುಖ್ಯವಾಗಿ ಈ ಕುಜ ದೋಷದಿಂದ ನಿಮಗೆ ಈ ಕುಜ, ನಿಮ್ಮ ರಾಶ್ಯಾಧಿಪತಿ ಕುಜ ಆಗಿರುವಂತಹ ಕಾರಣದಿಂದ ಮುಖ್ಯವಾಗಿ ಕೋಪ ಅಧಿಕವಾಗಿರುತ್ತದೆ. ಈ ಆವೇಶ ಅನ್ನೋದು ಅತಿರೇಕಕ್ಕೆ ಹೋಗುತ್ತದೆ. ಆದ ಕಾರಣದಿಂದ ನೀವು ನಿಮ್ಮ
ಈ ತಾಳ್ಮೆಯಿಂದ ಜವಾಬ್ದಾರಿತನದಿಂದ ಆಗುವಂತಹ ಪರಿಣಾಮಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾತನಾಡುವಂತಹ ಸಂದರ್ಭಗಳಲ್ಲಿ, ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ಜಾಗರೂಕರಾಗಬೇಕು ಮೇಷರಾಶಿ ಸ್ತ್ರೀಯರು. ಮುಖ್ಯವಾಗಿ ನಿಮ್ಮ ಸ್ವಭಾವದಲ್ಲಿ ಯಾವುದೇ ವಿಷಯದಲ್ಲಿ ಕೆಲವು ಸ್ವಭಾವಗಳು ಉತ್ತಮ ಮೆಚ್ಚುಗೆಯನ್ನು ಪಡೆಯುತ್ತೆ. ಅದರಲ್ಲಿ ಮೊದಲನೆಯದು, ಎಷ್ಟೇ ನಿಮ್ಮಿಂದ ಯಾರಿಗಾದರೂ ನಷ್ಟವಾಗಿದೆ, ಕಷ್ಟವಾಗಿದೆ ಅನ್ನುವಂತಹ ಸಂದರ್ಭಗಳಲ್ಲಿ ನಿಮ್ಮ ಆಸ್ತಿಗಳನ್ನು, ಒಡವೆಗಳನ್ನು ಮಾರಿ ಆದರೂ ಸರಿ ಬೇರೆಯವರಿಗೆ ನಷ್ಟ ಮಾಡುವುದಕ್ಕೆ ನೀವು ನಷ್ಟವನ್ನು ಭರ್ತಿ ಮಾಡಲು, ನಷ್ಟ ಪೂರೈಸಲು ಪ್ರಯತ್ನ ಮಾಡ್ತೀರಾ. ಅಷ್ಟೇ ಬಿಟ್ಟು ಈ ಬೇರೆಯನ್ನು ಮೋಸ ಮಾಡಲು, ದ್ರೋಹ ಮಾಡಲು ನೀವು ಬಯಸುವುದಿಲ್ಲ. ಮುಖ್ಯವಾಗಿ ನೀವು ಎಷ್ಟೇ ವಯಸ್ಸಾದರೂ ನಿಮ್ಮ ಬಾಲ್ಯ ಸ್ನೇಹಿತರನ್ನು, ನಿಮಗೆ ಉಪಕಾರ ಮಾಡಿರುವಂತಹ ವ್ಯಕ್ತಿಗಳನ್ನು, ಅವರನ್ನು ನೆನೆಸಿಕೊಳ್ಳುವಂತಹ ಒಳ್ಳೆಯ ಸ್ವಭಾವವು ನಿಮ್ಮದಾಗಿರುತ್ತೆ ಮೇಷರಾಶಿಯವರಿಗೆ. ಮುಖ್ಯವಾಗಿ ಯಾವುದೇ ಲಕ್ಸರಿ ಲೈಫ್ ಸ್ಟೈಲ್ನ ಇಷ್ಟಪಡಲ್ಲ. ದೊಡ್ಡ ದೊಡ್ಡ ಹೋಟೆಲಲ್ಲೇ ಊಟ ಮಾಡಬೇಕು, ದೊಡ್ಡ ದೊಡ್ಡ ಮನೆಗಳಲ್ಲೇ ವಾಸ ಮಾಡಬೇಕು, ಆ ರೀತಿ ಇರಲ್ಲ. ಮನೆಯಲ್ಲೇ ಸ್ವಚ್ಛವಾಗಿ ಊಟ ಮಾಡಿಕೊಂಡು ನಾವು ನೆಮ್ಮದಿಯಿಂದ ಬಾಳಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ. ಇಂತಹ ಒಳ್ಳೆಯ ಗುಣಕ್ಕೆ, ನಿಸ್ವಾರ್ಥವಾದಂತಹ ಈ ಸ್ವಭಾವಕ್ಕೆ ಆ ದೈವರ ಅನುಗ್ರಹ ಇರುತ್ತೆ. ಆದ್ದರಿಂದ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಪಡಿತೀರಾ. ಮುಖ್ಯವಾಗಿ ಈ ಸಾಡೆ ಸಾತಿನ ಪ್ರಭಾವದಿಂದ ಕೆಲವೊಮ್ಮೆ ಮಹಿಳೆಯರು, ಸ್ತ್ರೀಯರು, ಈ ಮೇಷರಾಶಿಯವರು ಸ್ವಲ್ಪ ಯಾಂತ್ರಿಕವಾಗಿ ಕೆಲಸ ಮಾಡಬೇಕಾಗಿರುತ್ತೆ. ಒಂದು ಮೆಷಿನ್ ಥರ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲ್ಕೊಳ್ಳೋ ತನಕ ಒಂದು ಈ ಗಡಿಯಾರದ ಮುಳ್ಳಿನ ಥರ ನೀವು ಅದರ ಜೊತೆಗೆ ಆಗಿರುತ್ತೆ. ಸ್ವಲ್ಪ ವಿಶ್ರಾಂತಿ ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ. ಆ ಜವಾಬ್ದಾರಿಗಳಲ್ಲಿ ಅಷ್ಟೇ ಮಟ್ಟದಲ್ಲಿ ನಿಮಗೆ ಇರುತ್ತೆ. ಹಣಕಾಸಿನ ವಿಷಯಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಆದಾಯವು ಉತ್ತಮವಾಗಿರುತ್ತೆ. ಬಂದಿರುವಂತಹ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ. ಬಂದಿರುವಂತಹ ಅವಕಾಶಗಳನ್ನು ಕೈ ಹಿಡಿದು ಆ ಅವಕಾಶಗಳ ಮುಖಾಂತರ ನಿಮ್ಮ ಸ್ಥಾನವನ್ನು, ನಿಮ್ಮ ತನವನ್ನು ಕಾಪಾಡಿಕೊಳ್ಳಿ. ಮುಖ್ಯವಾಗಿ ಏನೆಂದರೆ ಮೇಷರಾಶಿಯವರು ನಿಮ್ಮಿಂದಾನೇ ಟ್ರೈನಿಂಗ್ ಕೊಟ್ಟಿರ್ತೀರ, ನೀವೇ ಕಲಿಸ್ಕೊಟ್ಟಿರ್ತಾರೆ, ನೀವೇ ಎಲ್ಲ ಸೀಕ್ರೆಟ್ ಸ್ಟ್ರಾಟಜೀಸ್ ಎಲ್ಲ ಹೇಳ್ಕೊಟ್ಟಿರ್ತೀರ. ಆದರೆ ಅವರೇ ನಿಮ್ಮನ್ನು ಮೀರಿ ನಿಮಗೆ ಕಾಂಪಿಟೀಟರ್ ಆಗುವಂತಹ ಸಾಧ್ಯತೆ ಇರುತ್ತೆ. ಮತ್ತೊಂದು, ನಿಮ್ಮಕ್ಕಿನ್ನ ಅಂದರೆ ನಿಮ್ಮ ಹತ್ರನೇ ಕಲ್ತ್ಕೊಂಡು ನೀವು ಉನ್ನತವಾದಂತಹ ಹುದ್ದೆಗಳನ್ನು ಪಡೆಯುವಂತಹ ಸಂದರ್ಭದಲ್ಲಿ ನೀವು ಯೋಚನೆ ಮಾಡ್ತೀರಾ, ಅಯ್ಯೋ ನಾನು ಹೇಳ್ಕೊಟ್ಟಿರೋನು ಈಗ ಉನ್ನತ ಮಟ್ಟದಲ್ಲಿ ಒಳ್ಳೆಯ ಸಂಸ್ಥೆಯಲ್ಲಿ ಉತ್ತಮ ಪ್ಯಾಕೇಜ್ ತಗೊಳ್ತಾ ಇದ್ದಾರೆ, ನಾನು ಮಾತ್ರ ಇಲ್ಲೇ ಕೂತ್ಕೊಂಡಿದ್ದೀನಿ ಅನ್ನುವಂತಹ ಸಂದರ್ಭಗಳು ಈ ವರ್ಷದಲ್ಲಿ ಗೋಚಾರವಾಗಬಹುದು. ಆ ರೀತಿ ನೀವು ನಿಮ್ಮ ಕಾಂಪಿಟೀಟರ್ಸ್ನ ನೀವೇ ರೆಡಿ ಮಾಡ್ಕೊಂಡಿರ್ತೀರಾ. ಈ ವಿಷಯಗಳಲ್ಲಿ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು. ಮದುವೆ ಸಂಬಂಧಗಳು ನಿಮಗೆ ಕೂಡಿ ಬರುತ್ತೆ. ಆದರೆ ಕೆಲವರು ಒಬ್ಬರು ಒಂದೊಂದು ರೀತಿ ಹೇಳುವ ಕಾರಣದಿಂದ ಸಾಕಷ್ಟು ಜ್ಯೋತಿಷ್ಯರನ್ನು ನಂಬುವುದು, ಸಾಕಷ್ಟು ಜ್ಯೋತಿಷ್ಯರನ್ನು ತೋರಿಸುವುದರಿಂದ, ಒಬ್ಬೊಬ್ಬರು ಒಂದೊಂದು ರೀತಿ ಹೇಳುವುದರಿಂದ ನೀವೇನು ಮಾಡ್ತೀರಾ, ಕೈ ಬರುವವರೆಗೂ ಬಂದಿರುವಂತಹ ಸಂಬಂಧಗಳನ್ನು ಮಿಸ್ ಮಾಡಿಕೊಳ್ಳುವಂತಹ ಅವಶ್ಯಕತೆ ಸಂದರ್ಭಗಳು ಬರಬಹುದು. ಆದ್ದರಿಂದ ಪರಿಪೂರ್ಣವಾಗಿ ವಿಶ್ವಾಸ ಬಿಟ್ಟು, ಒಬ್ಬರ ಮೇಲೆ ವಿಶ್ವಾಸ ಬಿಟ್ಟು ನಿಮ್ಮ ಜಾತಕ ಪರಿಶೀಲನೆ ಮಾಡಿಸಲು ಅಥವಾ ಜಾತಕವನ್ನು ನೋಡಿಸಲು, ಹೊಂದಾಣಿಕೆ ನೋಡಿಸಲು ಪ್ರಯತ್ನವನ್ನು ಮಾಡಿ. ಕೊನೆಗೂ ಒಂದು ಒಳ್ಳೆಯ ವ್ಯಕ್ತಿ, ಸಂಗಾತಿ ನಿಮ್ಮ ಬಾಳಲ್ಲಿ ಬಂದು ಈ ವರ್ಷ ವಿವಾಹಾದಿ ಶುಭ ಕಾರ್ಯಗಳಲ್ಲಾಗಲಿ, ಸಂತಾನದ ವಿಷಯದಲ್ಲಾಗಲಿ ಒಳ್ಳೆಯದಾಗುತ್ತೆ ಅಂತ ಹೇಳುತ್ತಾ, ಮೇಷರಾಶಿ ಸ್ತ್ರೀಯರಿಗೆ ಆ ಪರಮೇಶ್ವರನ, ಆ ಶ್ರೀ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹವಿರಲಿ ಅಂತ ಪ್ರಾರ್ಥಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.